ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇದು ಶ್ರೀದೇವಿ ಕೊಡೇಕಲ್, ಶ್ರೀದೇವಿ ಇನ್ಸ್ಪೈರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಒಂದು ಮಿಂಚುಹುಳು ಬಹುಶಃ ನೋಡಿರ್ತೀರಿ ನೀವು, ರಾತ್ರಿನಲ್ಲಿ ಹಾರಾಡ್ತಾ ಇರುತ್ತೆ, ಮಿಣಕ್ 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 ಅಂತ. ಮಿಂಚುಹುಳು ಹಾರಾಡ್ತಾ ಇತ್ತಂತೆ ರಾತ್ರಿ ಹೊತ್ತು. ತುಂಬ ಬೆಳಕು ಬರ್ತಾ ಇರುತ್ತೆ ಅದರಲ್ಲಿ, ಆಯ್ತಾ. ಒಬ್ರು ಕವಿಗಳು ಆ ಮಿಂಚು ಹುಳುಗೆ ಒಂದು ಕವನ ಬರೆದಿದ್ದಾರೆ, ನಿಮಗೆ ಗೊತ್ತಿದೆ ಅಂತ ಅನ್ಕೊಂಡಿದೀನಿ. ಎಲೆಲೆ ಬೆಳಕಿನ ಬಿತ್ತೆ, ಇರುಳು ಮೂಗಿನ ನತ್ತೆ, ಹುಳು ಎಂದು ಹೆಸರಿಟ್ಟು ಹಳಿವರು ನಿನ್ನ, ಹುಳುವಾಗಿ ಲೋಕವ ಬೆಳಗುತ್ತಿರಲು ಒಳಮೈ ಒಳಾವ ಮಾಯೆಯೋ ನಿನಗೆ ಅಂತೇಳಿ ಒಬ್ರು ಕವಿ ಬರೆದಿದ್ದಾರೆ. ಅಂದ್ರೆ ನೀನ್ ಬರೀ ಹುಳು ಅಲ್ಲ, ನೀನ್ ಲೋಕವನ್ನು ಬೆಳಗುವಂತ ಒಳಗೊಂದು ಶಕ್ತಿ ಇದೆ ಅಂತ. ಆ ಹುಳುವಿನ ಬಗ್ಗೆನೂ ಕೂಡ ಅದು ಅಂದ್ರೆ ಯಾವುದು ಈ ಸೃಷ್ಟಿಯಲ್ಲಿ ನಿಕೃಷ್ಟ ಅಲ್ಲ ಅನ್ನೋದಕ್ಕೆ ಆ ಕವಿಗಳು ಆ ಮಿಂಚು ಹುಳುವನ್ನ ಒಂದು ಅಷ್ಟೊಂದು ಸೊಗಸಾಗಿ ವರ್ಣಿಸಿದ್ದಾರೆ. ಇರ್ಲಿ, ಒಂದ್ ಕಡೆಗೆ ಇಡೋಣ ಅದನ್ನ. ಆ ಮಿಂಚು ಹುಳು ಹಾರಾಡ್ತಾ ಇತ್ತು. ಒಂದು ಹಾವು ಆ ಮಿಂಚು ಹುಳುನ ನೋಡ್ತು. ನೋಡಿ ಅದಕ್ಕೆ ಏನಂದ್ರೆ ಸಿಟ್ಟು ಬಂದ್ಬಿಡ್ತು ಆ ಮಿಂಚು ಹುಳು ನೋಡಿ ಹಾವಿಗೆ. ಆ ಮಿಂಚು ಹುಳುನ ಬೆನ್ನು ಹತ್ಕೊಂಡು ಕೊಂದೇ ಬಿಡ್ತೀನಿ ಅನ್ನೋ ಒಂದು ರೋಷಾವೇಶದಿಂದ ಹಾವು ಬೆನ್ನು ಹತ್ಬಿಡ್ತು ಮಿಂಚು ಹುಳುನ. ಇದು ಹಾರಾಡ್ತಾ ಇತ್ತು, ಇದು ಹಾವು ಕೆಳಗೆ ತಳ್ಕೊಂಡು ಹೋಗ್ತಾ ಇತ್ತು. ಮಿಂಚು ಹುಳು ಮೇಲೆ ಹಾರಾಡ್ತಾ ಇತ್ತು, ಇದು ಹಾವು ಕೆಳಗೆ ತಳ್ಕೊಂಡು ಅದ್ರ ಬೆನ್ನು ಹತ್ತಿತ್ತು. ಸ್ವಲ್ಪ ದೂರ ಹೋದ್ಮೇಲೆ ಮಿಂಚು ಹುಳು ಗೊತ್ತಾಯ್ತು, ಈ ಹಾವು ನನಗೆ ಬೆನ್ನು ಹತ್ತಿದೆ ಅಂದ್ರೆ ನನ್ ಕೊಲ್ಲಕ್ ಬರ್ತಾ ಇದೆ ಅಂತ ಗೊತ್ತಾಯ್ತು. ಅವಾಗ ಮಿಂಚು ಹುಳು ಸ್ಟಾಪ್ ಆಯ್ತು, ನಿಂತ್ಕೊಂತು, ಹಾರಾಡೋದ್ ಬಿಟ್ಟು ನಿಂತ್ಕೊಂತು. ಏಯ್ ಹಾವೆ, ಹೇಳು, ನಾನು ನಿನಗೇನಾದ್ರೂ ತೊಂದರೆ ಮಾಡಿದೀನ ಹೇಳು. ಹಾವಂತು, ಇಲ್ಲ ನನಗೇನು ತೊಂದರೆ ಮಾಡಿಲ್ಲ. ನೀನು ನನ್ನಿಂದ ನಿನಗೇನಾದ್ರೂ ತೊಂದರೆ ಆಗಿದೆಯಾ? ಇಲ್ಲ, ಖಂಡಿತ ಇಲ್ಲ. ಹಂಗಂದ್ರೆ ನನ್ನಿಂದ ನಿನಗೆ ತೊಂದ್ರೆನೂ ಆಗಿಲ್ಲ, ನಾನು ತೊಂದ್ರೆನೂ ಕೊಟ್ಟಿಲ್ಲ, ಏನೂ ಇಲ್ಲ ಅಂದಾಗ ನನ್ನನ್ನು ಕೊಲ್ಲೋಕೆ ಯಾಕೆ ಬರ್ತಿದೀಯಾ ನೀನು? ಹೇಳು ನನಗೆ. ಅವಾಗ ಹಾವು ಹೇಳ್ತು, ನೋಡು, ನಿನ್ನಿಂದ ತೊಂದರೆ ಆಗಿದೆ ಅಂತ ಆಗ್ಲಿ ಅಥವಾ ನಿನ್ನಿಂದ ಏನೋ ನನಗೆ ಅಪಾಯ ಇದೆ ಅಂತ ಆಗ್ಲಿ ನಾನು ನಿನ್ನನ್ನು ಕೊಲ್ಲಕ್ ಬರ್ತಾ ಇಲ್ಲ. ನೀನು ಅಷ್ಟು ಖುಷಿ ಖುಷಿಯಾಗಿ ಬೆಳಕನ್ನ ಚೆಲ್ಕೊಂಡು ಹಿಂಗ್ ಹಾರಾಡ್ತಾ ಇದೆಯಲ್ಲ, ಅದನ್ನ ನೋಡಿ ನನಗೆ ಸಿಟ್ಟು ಬಂದೈತೆ. ಅಂದ್ರೆ ನೀನು ಅಷ್ಟು ಚೆನ್ನಾಗಿ ಬೆಳಕು ಬೀಳ್ಕೊಂಡು ಹಾರಾಡ್ತೆ, ಅಷ್ಟು ಖುಷಿಯಾಗಿದೆಯಲ್ಲ, ಎತ್ತರಕ್ಕಿದೆಯಲ್ಲ, ನೀನು ನನಗಿಂತ ಎತ್ತರದಲ್ಲಿ ಇದೆಯಲ್ಲ, ಅದನ್ನು ನೋಡಿ ನನಗೆ ಹೊಟ್ಟೆ ಕಿಚ್ಚಾಗ್ತಾ ಇದೆ. ಅದಕ್ಕೆ ನಿನ್ನ ಸಾಯಿಸ್ಬೇಕು ಅಂತ ನಾನು ನಿನ್ನನ್ನು ಸಾಯಿಸಕ್ ಬರ್ತಾ ಇದ್ದೀನಿ ಅಂತ ಹೇಳ್ತಂತೆ. ಇದರಿಂದ ಏನ್ ಅರ್ಥ ಆಯ್ತು ಗೊತ್ತಾ ಸ್ನೇಹಿತರೆ? ಒಂದೊಂದ್ಸಲಿ ಅಲ್ಲ, ಜೀವನದಲ್ಲಿ ಸುಮಾರು ಸರ್ತಿ ನಮ್ಮ ಅಕ್ಕಪಕ್ಕದವರು ನಮಗೇನು ನಮ್ಮಿಂದ ಅವ್ರಿಗೆ ತೊಂದರೆ ಆಗಿರೋದಿಲ್ಲ ಅಥವಾ ನಮ್ಮಿಂದ ಏನು ಅವ್ರಿಗೆ ಅಪಾಯ ಇರೋದಿಲ್ಲ, ಏನೂ ಇರೋದಿಲ್ಲ. ಬಟ್ ಎಂಥ ಜನಗಳು ಇರ್ತಾರೆ ಅಂದ್ರೆ ನಮ್ಮ ಏಳಿಗೆಯನ್ನ ಸಹಿಸದೆ ನಮ್ಮ ಕಾಲು ಎಳೆಯೋ ಜನ ತುಂಬಾ ಜನ ಇರ್ತಾರೆ. ನಮ್ಮ ಅಕ್ಕಪಕ್ಕದಲ್ಲೇ ಇರ್ತಾರೆ, ಮತ್ತೆ ದೂರ ಏನು ಇರೋದಿಲ್ಲ, ಎಲ್ಲೋ ಬೇರೆ ಊರಲ್ಲಿ ಇದ್ಕೊಂಡು ನಮ್ಮ ಕಾಲು ಎಳಿತಾರೆ ಅಂತ ಅನ್ಕೋಬೇಡಿ ನೀವು. ನಮ್ಮ ಪಕ್ಕನೇ ಇರ್ತಾರೆ, ನಮ್ಮ ಜೊತೆಗೇ ಇರ್ತಾರೆ, ನಮ್ಮ ಸ್ನೇಹಿತರೇ ಆಗಿರ್ತಾರೆ. ಕೆಲವೊಂದಿಷ್ಟು ಸರ್ತಿ ನಮ್ಮ ತುಂಬಾ ಕ್ಲೋಸ್ ರಿಲೇಷನ್ಸ್ ಆಗಿರ್ತಾರೆ. ಇವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಜೊತೆ ಚೆನ್ನಾಗೇ ಇರ್ತಾರೆ, ಚೆನ್ನಾಗೇ ಇದ್ಕೊಂಡು ಕಾಲು ಎಳಿತಾ ಇರ್ತಾರೆ. ಬಟ್ ನಾವು ಅದರಿಂದ ಸ್ವಲ್ಪ ನಾವು ಹುಷಾರಾಗಿರ್ಬೇಕು ಅಂತ ಒಂದು ಮೆಸೇಜ್ ಅನ್ನ ಕೊಡುವಂತಹ ಒಂದು ಕತೆ ಸ್ನೇಹಿತರೆ. ಜೀವನದಲ್ಲಿ ಎಲ್ರಿಗೂ ಇದ್ರ ಅನುಭವ ಆಗೇ ಆಗಿರುತ್ತೆ ಅಲ್ವಾ ಸ್ನೇಹಿತರೆ? ಅಂದ್ರೆ ಈಗ ನಾವು ಅನ್ಕೊಂಡಿರ್ತೀವಿ ನಮಗ್ ಬೇರೆ ಯಾರೋ ಒಂದು ನಮ್ಮನ್ನ ಏನು ಅಂದ್ರೆ ಕಾಲು ಎಳಿತಾರೆ ಅಂದ್ರೆ ನಮ್ಗೆ ಅಷ್ಟು ಬೇಜಾರಾಗಲ್ಲ. ನಮ್ಮ ಮನಸ್ಸು ನೋಯಿಸ್ತಾರೆ ಯಾರೋ ಗೊತ್ತಿಲ್ಲದೆ ಇರೋರು ಅಂದ್ರೆ ನಮ್ಗೆ ಅಷ್ಟು ಬೇಜಾರಾಗಲ್ಲ. ನಮ್ಮ ಜೊತೆನೆ ಇದ್ಕೊಂಡು ನಮ್ಮ ಹಿತದೃಷ್ಟಿಯಿಂದ ಬಯಸ್ತಾರೆ ಅಂತ ಅನ್ಕೊಂಡವರು ಒಂದೊಂದ್ಸರಿ ಈ ತರ ಕಾಲು ಎಳೆದಾಗ ನಮಗ್ ತುಂಬಾ ಹರ್ಟ್ ಆಗುತ್ತಲ್ವಾ ಸ್ನೇಹಿತರೆ? ಇಂಥ ಜನ ಸುಮಾರು ಜನ ಇರ್ತಾರೆ. ಬಟ್ ನಾವು ಅದಕ್ಕೆಲ್ಲ ಯಾವುದಕ್ಕೂ ತಲೆ ಕೆಡಿಸ್ಕೋಬಾರ್ದು. ನಮ್ಮ ಕೆಲಸ ಏನಪ್ಪಾ, ನಾವು ಬೆಳಕನ್ ಬೀರತಾ ಹಾರಾಡ್ತಾ ಸಂತೋಷವಾಗಿರ್ಬೇಕು. ಒಂದು ಮಿಂಚುಗಳು ಎತ್ತರದಲ್ಲಿರುತ್ತೆ, ಹಾವು ಕೆಳಗಡೆ ಇರುತ್ತೆ. ಅದನ್ನ ಹಿಡಿಯೋಕಂತೂ ಸಾಧ್ಯನೇ ಇಲ್ಲ. ಎಷ್ಟು ದೂರ ಅಟ್ಟಿಸ್ಕೊಂಡು ಹೋದ್ರೂ ಆ ಮಿಂಚು ಹುಳುವನ್ನ ಹಿಡಿಯೋಕ್ ಸಾಧ್ಯನೇ ಇಲ್ಲ. ಹಂಗೆ ಕೂಡ ನಮ್ಮ ಒಂದು ಯಶಸ್ಸು, ನಾವು ಬರೀ ನಮ್ಮ ಕೆಲಸ ಮಾತ್ರ ಮಾಡ್ತಾ ಹೋಗ್ಬೇಕು. ಯಶಸ್ಸು ಅದು ತಾನಾಗೆ ಬರುತ್ತೆ. ನಾವು ಯಾರೋ ಕಾಲು ಎಳಿತಾರೆ, ಯಾರೋ ನಮಗೇನೋ ಅಂದ್ಬಿಟ್ರು ಅಥವಾ ಯಾರೋ ನಮ್ಮನ್ನು ತುಳಿತಾರೆ ಅಂತ ನಾವು ನಮ್ಮ ಎಫರ್ಟ್ ಹಾಕೋದನ್ನ ಕಡಿಮೆ ಮಾಡಬಾರ್ದು. ನಾವು ಆರಾಮಾಗಿ ನಮ್ಮ ಕೆಲಸನ ಮಾಡ್ತಾ ಹೋಗ್ಬೇಕು. ಅವ್ರು ಕಾಲು ಎಳೆಯೋರು ಕಾಲು ಕೆಳಗಿರ್ತಾರೆ, ನಾವು ಮೇಲೆ ಹತ್ಕೊಂಡು ಏಣಿ ಹತ್ಕೊಂಡು ಒಂದು ದಿನ ನಾವು ಎತ್ತರದಲ್ಲಿ ಇರ್ತೀವಿ. ಅವರು ನಮ್ಮನ್ನ ಕಾಲು ಎಳೆಯೋರು ಯಾವಾಗ್ಲೂ ನಮ್ಮ ಕಾಲು ಕೆಳಗೆ ಇರ್ತಾರೆ ಅನ್ನೋದನ್ನ ನಾವು ಮರಿಬಾರ್ದು ಸ್ನೇಹಿತರೆ. ಈ ಕತೆ ಇದು ಒಂದು ಮೆಸೇಜ್ ಅನ್ನ ಕೊಡುತ್ತೆ. ಇದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ ಇಷ್ಟಪಟ್ಟೆ. ಬಹುಶಃ ನಿಮಗೆ ಈ ಕತೆ ಅಥವಾ ಈ ಥೀಮು ನಿಮಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಅಥವಾ ನಿಮ್ಮ ಕಮೆಂಟ್ ಅನ್ನ ತಿಳಿಸಿ ನನಗೆ. ಅಥವಾ
ಇಷ್ಟ ಆಗಿಲ್ಲ ಅಂದ್ರೂ ಸಹ ಏನಾದರೂ ನಾನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಅಂತ ಹೇಳ್ತೀನಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ. ನಮಸ್ಕಾರ.